ತನು ಮನ ಧನ ಇಟ್ಟು ಗುರುವಿನ ಮ್ಯಾಗ ಒಂದು ನಂಬಿಕೆ ಶ್ರದ್ಧಾಯನ್ನು ಇಟ್ಟು ಏನಂತ ಈ ಮನುಷ್ಯ ಜನ್ಮದಲ್ಲಿ ಹಾ ಹಾ ಅನೇಕ ವಸ್ತುಗಳು ಹತ್ತತಾವ. ಈ ಮನುಷ್ಯಾಗ ಅನೇಕ ವಸ್ತುಗಳು ಮತ್ತು ಅನೇಕ ಅನೇಕ ಇದಕ್ಕೆ ದೃಷ್ಟಾಂತಗಳನ್ನು ಬೇಕಾಗ್ತವೆ. ಪ್ರತಿಯೊಂದು ವಸ್ತು ಉಪಯೋಗ ಆಗ್ತವೆ ನಮ್ಗೆ. ಅಂದ್ರೆ ನಾವು ಯಾವ ಮಾರ್ಗದಿಂದ ಹೋದರೆ ನಮಗೆ ಒಳ್ಳೇದಾಗ್ತವೆ ಹಾ 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 ಮತ್ತು ಯಾವ ಮಾರ್ಗದಿಂದ ನಮಗೆ ಹೋದರೆ ಕೆಟ್ಟ ಆಗ್ತವೆ. ಈ ಮನುಷ್ಯನಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲಿ ಹಂಗೆ ಕಳಿದು ಹಾ ಇದಕ್ಕೆ ಪರಮಾತ್ಮ ಗುರುಗಳು ಅನೇಕ ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೌದಲ್ಲ ಇದಕ್ಕೆ ಸಂದರ್ಶನ ಕೊಟ್ಟು ಅದಕ್ಕೆ ಬಿಚ್ಚುತ್ತಾರೋ. ಹಾ ಹಾ ಹೆಂಗೆ ಬಿಚ್ಚುತ್ತಾರ ಹೆಂಗ್ರಿ? ಇದು ಅನುಭವದಲ್ಲಿ ತಿಳ್ಕೋಬೇಕು. ಪರಮಾತ್ಮ ಅಂದ್ರೆ ಅವ ಹೆಂಗೆ ಇರ್ತಾನ, ಪರಮಾತ್ಮ ಹೆಂಗಿರ್ತಾನ ನಮಗೆ ಇರ್ಬೇಕಲ್ರಿ ಗೌಡ್ರ, ಬೇರೆ ಹೆಂಗಿರ್ತಾನ? ಪರಮಾತ್ಮ ಮಾಡುವುದು ಕೆಲಸ ಏನು ಏನದ ಇದು ಮೊದಲು ನಮಗೆ ಅರ್ಥ ತಿಳ್ಕೋಬೇಕು. ಈಗ ನಾವು ಇಲ್ಲಿಗೆ ಬಂದ ಬಳಿಕ ನಾವು ಗುರಿ ಎಲ್ಲಿ ಇಡಬೇಕು? ನಾವು ಇಲ್ಲಿ ಬಂದ ಬಳಿಕ ಗುರಿ ಎಲ್ಲಿ ಇಡ್ಬೇಕತ್ತೀರಿ? ಈಗ ನೀವು ಬಂದಿರಿ, ನಾವು ಬಂದಿದ್ದೆವು. ಗುರಿ ಎಲ್ಲಿ ಇಟ್ಟರೆ ನಮಗೆ ಏನು ಕಾಣಿಸ್ತದ? ನಮಗ ಎದಕ್ಕೆ ಬಂದಿದ್ದೇವು ಅದರ ಮ್ಯಾಲೆ ಗುರಿ ಇಟ್ಟರೆ ಅದು ಅಟ್ಟೆ ಕಾಣಿಸ್ತದ. ನಾವು ಬರುವುದು ಒಂದು ಎಲ್ಲ ಕಡೆ ಗುರಿ ಇಟ್ಟರೆ ಅದು ಗುರಿ ಬಡಿಯಂಗಿಲ್ಲ. ಮಹಾರಾಜರ ಒಬ್ಬೊಬ್ಬರು ಗುರಿ ಒಂದೊಂದು ನಮ್ಮನ್ನ ಇರ್ತಾವ. ಹಂಗ ಗುರಿ ಎಲ್ಲರೂ ಒಂದೇ ನಮ್ಮನ್ನ ಇಡ್ತಾರತ್ತೀರೇನು? ಹೆಂಗಿರ್ತಾರ? ಈಗ ನಮ್ಮ ಗೌಡ್ರ ಅದಾರ ಇವ್ರು ಗುರಿ ಬೇರೆ ರೀ. ಈಗ ಹೊತ್ತು ಯಾವಾಗ ಹೊಂಟದ ನಾವು ಮಾತಾಡ್ದಟ್ಟು ರೊಕ್ಕ ಯಾವಾಗ ಕೊಡ್ತಾರೆ ಈ ಗುರಿ ಆಗಾರ ಇವ್ರು ಅದಾರ. ಹೌದಿಲ್ರಿ? ಇಲ್ಲಿ ಅವ್ರ ಈಚೆ ಕಡೆ ಅವ್ರೊಬ್ರು ಗೌಡ್ರು ಯಾವಾಗ ಸಂದ ಮುಗೀತದ ಇಲ್ಲಿ ಜಾಗ ಯಾವಾಗ ಬಿಡೋನು ಈ ಗುರಿ ಆಗಾರ. ನಾವ ಬಿದ್ದೇನು ಮುಂದೆ ಯೂಟ್ಯೂಬ್ ಅದ, ಯಾವಾಗ ಅದ್ರ ಮುಂದೆ ಶಿಸ್ತಾಗಿ ನಿಂತು ಮಾತಾಡ್ಲತ್ತ ನಾ ಒಂದೊಂದು ಗುರಿ ಅವ್ರಿ ಎಲ್ಲರದು ಇಲ್ಲ. ಇವು ಎಲ್ಲ ಗುರಿಗೆ ಪರಮಾತ್ಮ ನಂಬಿಲ್ಲ. ಮತ್ತೆ ಅಂತದು ಗುರಿ ಬೆಕ್ಕ ನಿನಗೆ ದೃಷ್ಟಾಂತ ತಿಳಿಯಂಗ ಹೇಳ್ತೀನಿ. ಬೆಕ್ಕ 5 ಗಜ್ಜಿಲಿ 7 ಮನಿ ತಿರುಗ್ತದ, ಬಾಯಾಗ ಮರಿ ತೊಗೊಂಡು 7 ಮನಿ ತಿರುಗ್ತದ. ಬಾಯಾಗ ಹಲ್ಲಿ ಹಂಗಿರ್ತಾವ್ರಿ, ಸೂಜಿ ಅಟ್ಟು ಕೂರಿರ್ತಾವ, ಅಟ್ಟು ಕೂರಿರ್ತದ. ಮತ್ತ ಅಂತ ನಿಕ್ಕ 5 ಎಳಿ ಮರಿಗೆ ತೊಗೊಂಡು 7 ಮನಿ ತಿರುಗ್ತದ ಅಂದ್ರೆ ಹೆಂಗೆ ಹಿಡಿದಿರ್ಬೇಕತ್ತೀನಿ? ಅದು ಹೆಂಗೆ ಹಿಡಿದಿರ್ಬೇಕ್ರಿ ಗೌಡ್ರ? ನಿಮ್ಮ ಮುಂದೆ ಅದಿದು ಮಾತ. ಮರಿಯರ ನಿಕ್ಕ ಎಳಿ ಕಂದದ ನಿಕ್ಕ ರಗ್ತೀನಂತ ಮರಿ ಅದ. ಹೌದು ಹೌದು ಹೌದು. ಮರಿಗರಿ ಏನು ಆಗುದಿಲ್ಲ, ಗಾಡಿ ಸಿಗಿತ್ತದ. ಒಂದು ತುಸು ಹಲ್ಗಿಲ್ ಹತ್ತಂದ್ರ ಅದಕ್ಕೆ ಇರಿ ಹತ್ತಿ ಮರಿ ಸಾಯ್ತದ ಒಂದು ತಾಸನಾಗ. ನೋಡ್ರಿ ಹಿಂಗಾದ್ರಿ ಗೌಡ್ರ. ಹಂಗ ಗುರಿ ಹಿಡಿದಿರ್ಬೇಕು ಹೇಳ್ರಿ ನೀವು. ಹಂಗ ಗುರಿ ಹಿಡಿ. ಒಂದು ಪ್ರಾಣಿ ಹಿಡ್ದದ ಗುರಿ. ಇಲ್ಲಿ ಬಂದಿರಿ ನೀವು, ಎದಕ್ಕೆ ಗುರಿ ಬಂದಿರಿ? ದಾದವರು ತುಕಾರಾಮ್ ಮಹಾರಾಜರು ಏನು ಹಾಡ್ತಾರ, ಇದು ಗುರಿ ಇಟ್ರಿ, ನನ್ನ ಕರ್ಣಿ ಮಲಕಾರ ಸಿದ್ಧನ ಮುಖ ಯಾವಾಗ ನೋಡ್ಲಿ ಅನ್ನೋದು ಇದು ಒಂದೇ ಗುರಿ ಇರ್ಬೇಕು. ಇಲ್ಲಿ ಬಂದ ಬಳಕ ಅಂದಕ್ಕರದು ಹೋಗಿ ಗುರಿ ಬಡಿತದ, ಇಲ್ಲಿಕ್ಕೆ ಬಡಿದಿಲ್ಲ. ಯಾಕಂದ್ರೆ ಮಹಾಭಾರತದೊಳಗ ಕೌರವರು ಪಾಂಡವರು ದ್ರೋಣಾಚಾರಿ ಕೈಯಾಗ ವಿದ್ಯಾ ಕಲಿತೀರಿ. ಹೌದಲ್ರಿ? ಒಮ್ಮ ಪರೀಕ್ಷೆ ತಗೊಂಡ. ಯಾರು? ದ್ರೋಣಾಚಾರಿ. ಎಲ್ಲ ಕೌರವರು ಪಾಂಡವ್ರಿಗೆ ಕರ್ಕೊಂಡು ಅಡವಿಗೆ ಹೋದ. ಒಮ್ಮ ಪರೀಕ್ಷೆ ತಗೊಂಡ. ಗಿಡದ ಒಳಗೆ ಒಂದು ಹಕ್ಕಿ ಕಟ್ಟದ, ಒಂದು ಪಕ್ಷಿ ಕಟ್ಟದ. ಹೌದು. ಕಣ್ಣಿಗೆ ಬಾಣ ಹೊಡಿಬೇಕು ಇಲ್ಲಿ ನಿಂತು. ಇಂಥದ್ದು ಇಟ್ಟ ಪರೀಕ್ಷೆ ಇಟ್ಟ. ದ್ರೋಣಾಚಾರಿ ಎಲ್ಲರಿಗೆ ಕರ್ಕೊಂಡು ಅಡವಿಗೆ ಹೋಗಿ ಗಿಡದ ಒಳಗೆ ಒಂದು ತೆಪ್ಪಿಗೆ ಒಂದು ಗುಬ್ಬಿ ಕಟ್ಟಿ ಹೇಳ್ದ, ದುರ್ಯೋಧನಗೆ ಕರೆದ. ಹೌದು. ದುರ್ಯೋಧನ, ಆ ಗಿಡದಾಗ ನಿನಗೆ ಯಾನು ಕಾಣಿಸ್ಲತ್ತದ ಅಂತ ಕೇಳ್ದ. ದುರ್ಯೋಧನ ಏನು ಹೇಳ್ದ? ಒಂದು 4 ಟೊಂಗಿ ಅವ್ರಿ, ಒಂದು ಗುಬ್ಬಿ ಅದಂದ, ಶಾಣೆ 5 ತಳ್ಕೊಂಡ್ರಂದ. ಶಾಣೆ 5 ತಳ್ಕೊಂಡ್ರಂದ. ಭೀಮ ಬಂದ. ಹೌದು. ಭೀಮ ಗಿಡದಾಗ ಏನು ಕಾಣಿಸ್ತದ ಅಂತ ಕೇಳ್ದ. ಒಂದು 4 ಟೆಂಪಿ ಅವ, ಒಂದು ಗುಬ್ಬಿ ಅದಂದ. ಶಾಣೆ 5 ನೀನು ತಳ್ಕೊಂಡ್ರ. ಎಷ್ಟು ಮಂದಿ ಬರ್ತಾರೆ, ಎಲ್ಲರೂ ಇಂಥದೇ ಹೇಳತ್ರು. ಇವ್ರು ಯಾನಿಲ್ಲೇ ಇಲ್ಲ, ಯಾನು ಹೇಳಲ್ರಿ, ಬರೀ ಇದು ಹೇಳವ್ರು. ಎಲ್ಲರಿಗೆ ಕೊಂಡ್ರ ನಾವ ದಂಡಿಗೆ ಅರ್ಜುನಗೆ ಕರೆದ. ಹೌದು. ಅರ್ಜುನ ಗಿಡದಾಗ ಏನು ಕಾಣಿಸ್ತದ ಅಂದ್ರೆ ನನಗೆ ಗುಬ್ಬಿ ಕಣ್ಣೆ ಒಂದು ಕಾಣಿಸ್ತದಂತ. ಬರೀ ಕಣ್ಣು ಒಂದೇ ಕಾಣಿಸ್ತದ. ಟೊಂಗಿ ಕಾಣಿಸೋಲ್ದು, ಗುಬ್ಬಿ ಕಾಣಿಸೋಲ್ದು, ಏನು ಕಾಣಿಸಲ್ದು, ಗುಬ್ಬಿ ಕಣ್ಣೆ ಒಂದು ಕಾಣಿಸ್ತದಂದ. ಹೊಡಿ ಬಾಣ ಅಂದ, ಜಗ್ಗೆ ಬಿಟ್ಟ ಬಾಣ. ಹೋಗಿ ಗುಬ್ಬಿ ಕಣ್ಣಿಗೆ ಬಾಣ ಬಡಿತು. ಸರ್ವ ಯಜ್ಞ ಎಲ್ಲ ನಿನಗೆ ದಾರಿ ಹರಿದು ಕೊಟ್ಟಿನಂತೇಳಿ ತಥಾಸ್ತು ಅಂದ ತೆಲಿ ಮ್ಯಾಗ ಹಸ್ತಿತ್ತು. ಹೆಂಗಿತ್ತು ಗುರಿ? ಟೊಂಗಿ
ಪಕ್ಷಿ ಕಾಣಿಸೋದಲ್ಲ. ಎದಕ್ಕೆ ಹೊಡಿಬೇಕನ್ನೋದು ಅದು ಗುರು ಎದಕ್ಕೆ ಹೇಳೇನು ಅದೇ ಕಣ್ಣಾಗ ಕಾಣ ಅದೇ ಕಣ್ಣಾಗ ಕಾಣಿಸ್ತಂದ್ರೆ ಗೆದಿ ಲೆಕ್ಕ ಬರುತ್ತದೆ. ಇಲ್ಲಿಕ್ಕೆ ತಮ್ಮ ಗೆದಿ ಲೆಕ್ಕ ಬರುವುದಿಲ್ಲ. ಅದಕ್ಕಲ್ಲಿ ಅವನಿಗೆ 3 ಲೋಕದ ಗಂಡನ ಬೇಕಾಯ್ತು. ಹೌದು ಹೌದು. ಹಂಗ ನಾವು ಇಲ್ಲಿ ಬಂದ ಬಳಕ ನಾವು ಎದಕ್ಕೆ ಗುರಿ ಹಿಡಿದೆವು? ಪರಮಾತ್ಮನ ಒಂದು ನಾಮಸ್ಮರಣೆ ಕೇಳಬೇಕು, ಹೌದು. ಭಗವಂತನ ಒಂದು ಮುಖ ನೋಡ್ಬೇಕಂತ ಹೇಳಿ ಅದು ಗುರಿ ಹಿಡ್ಕೊಂಡು ಇಲ್ಲಿ ಬಂದಿದ್ದೆವು. ಇಲ್ಲಿ ಬಂದು ಇಲ್ಲಿ ಕೂತಿರಿ, ಅಲ್ಲಿ ನೀರು ಉಣಿಸ್ಬೇಕಾಗ್ಯದ, ದನಗಳಲ್ಲಿ ಬಿಡೋರ ಮನಿ ಕಾಡಿ ಯಾರಿಲ್ಲ ಅಂತ ಹೇಳಿ ಈ ಗುರಿ ಇತ್ತಂದ್ರೆ ನೀವು ಎಷ್ಟು ಜನ್ಮ ತಿರುಗಾಡಿದ್ರು ವ್ಯರ್ಥ ಆಗ್ತದ. ವ್ಯರ್ಥ ಆಗ್ತದ. ಇಲ್ಲಿ ಬಂದು ಈ ನಿದ್ದೆ ಕೊಳೆ ಮಾಡಿ ಮನೆಯೊಳಗೆ ಎಲ್ಲ ಸಂಸಾರ ಬಿಟ್ಟು ಇಲ್ಲಿ ಬಂದದ್ದು ವ್ಯರ್ಥ ನಿಷ್ಫಲ ಆಗ್ತದ. ಇದಕ್ಕೆ ಪರಮಾತ್ಮ ನಿನಗೆ ಗೆದಿ ಲೆಕ್ಕ ಬರುದಿಲ್ಲ ಅಂತ ಹೇಳ್ತಾನ. ಹೌದು ಹೌದು. ಹಂಗ ಮನುಷ್ಯ ಜನ್ಮಕ್ಕೆ ಬಂದ ಬಳಕ ನಾವು ಎದಕ್ಕೆ ಬಂದಿದ್ದೇವೋ ಅದು ಗುರಿ ಸಾಧಿಸ್ಬೇಕು. ಹೌದಲ್ರಿ. ಎದಕ್ಕೆ ಬಂದಿದ್ದೇವೆ ಇಲ್ಲಿ? ಈ ಲೋಕದಲ್ಲಿ ಒಳ್ಳೆದ್ದನ್ನ ಮಾಡಿ ಒಳ್ಳೆದ್ದನ್ನ ಮಾತಾಡಿ ಒಳ್ಳೆಯ ಉಪಭೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಒಳ್ಳೇದ ಮಾತು ಹೇಳಿ ಇಲ್ಲಿ ಹೋಗಬೇಕು. ನಿನಗೆ ಉದ್ಧಾರ ಮಾಡ್ಲಿಕ್ಕೆ, ನಿನಗೆ ಉದ್ಧಾರ ಆಗ್ಲಿಕ್ಕೆ ಅನುಕೂಲ ಅದ. ಹೌದು. ಇರ್ಲಿ. ಈಗ ಒಂದು ದಾದವರಿಗೆ ನಮಗೊಂದು ಮಾತಿಟ್ಟಾರ ನಮ್ಮ ಮಾಸ್ತಾರ್ ಅವರು. ಏನ್ರಿ ಏನಿಟ್ರಪ್ಪ ಅಂತ ಕೇಳಿದ್ರೆ, ಬೆಂಕಿ ಹಚ್ಚೋದು ಶ್ರೇಷ್ಠ, ಬೆಂಕಿ ಹಚ್ಕೊಳ್ಳೋದು ಶ್ರೇಷ್ಠ. ಮಹಾರಾಜರ ಅವರು ಬೆಂಕಿ ಹಚ್ಚೋದು ಶ್ರೇಷ್ಠ ಅಥವಾ ಹಚ್ಕೊಳ್ಳೋದು ಶ್ರೇಷ್ಠ ಅಂತ ಹೇಳಿ ಇಟ್ಟಾರ. ಇಟ್ಟು ಕೂಡಲೇ ಅದಕ್ಕೊಂದು ಮಾತಂದ್ರ ದಾದವರು. ಏನಂದ್ರು ನೋಡ್ರಿ, ನೀವೆಲ್ಲ ಓದ್ಕೊಂಡವ್ರು ಇದ್ದೀರಿ, ಸೂಕ್ಷ್ಮ ಮಂದಿ ಇದ್ದೀರಿ, ವ್ಯವಸ್ಥಿತ ಮಾತಾಡಬೇಕು. ದೀಪ ಹಚ್ಚೋದು ಶ್ರೇಷ್ಠ, ದೀಪ ಹಚ್ಕೊಂಡವ್ ಶ್ರೇಷ್ಠ, ಹಿಂಗೆ ಅನ್ಬೇಕಾಗಿತ್ತು ಅಂದ್ರೆ ಅವರು. ಹೌದು. ನಾತೇನು ನನಗೆ ಅವ್ರು ಅಂದುದೇ ಕರೆಕ್ಟ್ ಕಾಣಿಸ್ಲತ್ತದ್ರಿ ಮಹಾರಾಜ್ರ. ಹಂಗ ಈಗ ಇಲ್ಲಿ ನಾವು ಎಲ್ಲರೂ ಇದ್ದೆವು. ಇದ್ದೀರಿ ಅಲ್ಲ? ಹೌದಿಲ್ರಿ? ಹೌದು. ಒಂದು 2 ಕಿಲೋಮೀಟರ್ ಅದು ಇಲ್ಲಿ ತಪ್ಸಿ ಕ್ರಾಸ. ಹೌದು. ಒಂದು 2 ದೊಡ್ಡ ವಾಹನ ಹೊಂಟಾವ, ಏನೋ ಆಕಸ್ಮಿಕ ಬೆಂಕಿ ಹತ್ಯದ. ಸುತ್ತುವರಿ ಯಾರೂ ಇಲ್ಲ, ಯಾರು ಇಲ್ಲ. ವಾಪ ಅಲ್ಲಿದು ಯಾವಾರ ವಾಹನಗಳಿಗೆ 1-2 ಬೆಂಕಿ ಹತ್ತದ ಬರ್ರಿ ಆರಿಸೋನಂದ್ರೆ ಇಲ್ಲಿದೊಂದು 5-50 ಮಂದಿ ಹೋಗಿ ಏನೇ ಪ್ರಯತ್ನ ಮಾಡಿ ಇಲ್ಲಾದ್ರೆ ಅದು ಅಗ್ನಿಶಾಮಕ ದಳಕ್ಕರ್ ಹೇಳಿ ಕರೆಸಿ ಆರಿಸ್ಲಕ್ಕ ಬರ್ತದ. ಗಾಡ್ಯಾಗ ಒಂದು ದೀಪ ಹತ್ತದು ಅಂದ್ರೆ ಯಾರು ಹೋತಾರ್ರಿ? ಇಲ್ಲ, ಅವ್ರು ತಿಳ್ಕೊಳ್ಳೋದು ಹಂಗ. ಮಹಾರಾಜ ಪ್ರತಿಯೊಂದು ಗಾಡ್ಯಾಗ 1-2 ದೇವ್ರ ಮೂರ್ತಿಗಳು ಇರ್ತಾವ, ಅದ್ರ ಮುಂದೆ ದಿನನಿತ್ಯ ದೀಪ ಹಚ್ತಿರ್ತಾರ. ಹೌದು. ಮತ್ತು ದೀಪ ಹತ್ಯದ ಅಂದ್ರೆ ನಡೆದಿತ್ತೇನ ನಾತ ನಿಮಗ ಇಲ್ಲ. ಯಾಕೆ ಕೇಳ್ರಿ, ಮತ್ತು ದೀಪೇ ಒಂದು ವೇಳೆ ಅನಿಬೇಕಾಗಿತ್ತಂದ್ರ ಈಗ ಹೇಳಿದ್ರಲ್ಲ ಅವರು, ಅದಕ್ಕೆ ದೀಪ ಅನ್ಕೋತ ಹೋದ್ರೆ ನಡೀತಿತ್ತೇನು? ಎದಕ್ರಿ? ಅರಿಗಿನ ಮನೆಗೆ ಬೆಂಕಿ ಹಚ್ಚದ್ರ ತವ್ರಿ ಅಂದ್ರು. ಮತ್ತು ಅದಕ್ಕೆ ದೀಪ ಹಚ್ಚಾರತ್ತಂದ್ರೆ ನಡೀತದೇನ್ರಿ? ಅದಕ್ಕೆ ನಡೆಯಲ್ಲ. ಇದೇನು ಉತ್ತರ ಕೊಡ್ಬೇಕು? ಈ ಶೈಲಿ ಹಂಗದ. ಇಲ್ಲಿ ಹೇಳ್ತಾರಲ್ಲ ಮಾತ್ಮಾರು, ಸಂಸಾರವೆಂಬುದು ಗಾಳಿಯ ಸೊಡರು. ಬಸವಣ್ಣನವ್ರು ಹೇಳಿದ್ರಿ. ಹೌದಿಲ್ಲ? ಸೊಡರು ಅಂದ್ರು ದೀಪೇ. ಮತ್ತು ದೀಪ ಅನ್ನೋಕ್ಕಿಂತ ಸೊಡರು ಅಂದ್ರೆ ಗಾವಾತಿತ್ತ ಅಂದ್ರೆ ನಾ ಅಂದ್ರೆ ಹೆಂಗಾಗ್ತದ? ತಿಳಿಯಂಗಿಲ್ಲ ಅದು. ಹಾ ರೀ, ಅದು ತಿಳಿಯಂಗಿಲ್ಲ. ಸಂಸ್ಕೃತ ವಿಷಯ ಆಯ್ತು. ಹಂಗ ಇಲ್ಲಿ ಹೆಂಗ ಹೇಳುವುದಂದ್ರೆ ಬರೇ ಬೆಂಕಿ ಅಂದ್ರೆ ಬೆಂಕಿಗೆ ಹಚ್ಕೊಳ್ಳೋದಿಲ್ಲ. ಈ ವಿಷಯದ ತಾತ್ಪರ್ಯ ಹಿಂಗದ. ಇರ್ಲಿ, ಅವ್ರು ಹಚ್ಚಿ 1-2 ಉದಾಹರಣೆ ಕೊಟ್ಟಾರ. ಏನು? ಇಲ್ಲೆಲ್ಲ ಅನುಭವಿ ಕಲಾವಂತರದಾರ. ಮೊಟ್ಟ ಮೊದಲ ಅರಿಗಿನ ಮನೆಯೊಳಗಿಂದು ವಿಷಯ ಯಾವ್ದು ಹಿಡಿದ್ರು, ಬೆಂಕಿ ಹಚ್ಕೊಂಡುದೇ ನಮಗಿರ್ಲಿ, ಹಚ್ಚೋದು ನಿಮಗಿರ್ಲಿ ಅಂದ್ರ ಅವ್ರು. ಹೌದು. ಹೌದಿಲ್ರಿ? ಅರಿಗಿನ ಮನೆಯೊಳಗೆ ಪಾಂಡವರು ಬೆಂಕಿ ಹಚ್ಕೊಂಡ್ರು. ಹೌದು. ಹಿಂಗೆ ಹೇಳ್ಯಾರಿಲ್ರಿ? ಕೌರವ್ರು ಹಚ್ಚಾರ. ಹೌದಿಲ್ರಿ? ಹಚ್ಚದವ್ರು ಕೌರವ್ರು, ಹಚ್ಕೊಂಡ್ರು ಪಾಂಡವರು. ನಾ ಇಲ್ಲಿ ಎಲ್ಲರಿಗೂ ಕೇಳ್ತಾ, ಪಾಂಡವ್ರು ಬೆಂಕಿ ಹಚ್ಕೊಂಡಾರೇನ್ರಿ? ಅಲ್ಲಿ ಅರಿಗಿನ ಮನೆಯೊಳಗೆ ಪಾಂಡವರು ಬೆಂಕಿ ಹಚ್ಕೊಂಡಾರೇನು? ಮನೆಗೆ ಹಚ್ಚಾರ ಅವರು. ಅರಿಗಿನ ಮನೆಗೆ ಪಾಂಡವರು ಬೆಂಕಿ ಹಚ್ಕೊಂಡಿಲ್ರಿ ಮಹಾರಾಜ್ರ. ಪಾಂಡವ್ರಿಗೆ ಬೆಂಕಿಗೆ ಸಂಬಂಧ ಇಲ್ಲ. ಆ ಬೆಂಕಿ ಬಿಟ್ಟು ಬರ್ತದಾರ ಪಾಂಡವರು. ಅಲ್ಲಿ ಸುಟ್ಕೊಂಡವ್ರೇ ಬ್ಯಾರಿ ಅದಾರ. ಹಿಂಗಾಗ್ಯದ ಒಳಗ. ವಿಷಯ ಹಚ್ಕೊಂಡವ್ರು ಅಂದ್ರೆ ನನ್ನ ಕೈಯಾರೆ ಹಚ್ಕೊಂಡ ಬಳಕ ಲಾಭ ಏನಾಗ್ಯದ? ಇದು ನೀವು ಹೇಳುದದ. ನಮ್ಮ ಕೈಯಾರೆ ಬೆಂಕಿ ಹಚ್ಚದ ಬಳಕ ನಮಗಾದ ಲಾಭವೇನು? ಇದು ಬಿಡಿಸೋದ ನಾವು ಹೇಳುದದ. ಹೌದು. ಹೌದಿಲ್ರಿ? ಹೌದೌದು.
ಮತ್ತು ಈಗ ಅವರು ಇದು ಒಂದು ಅಲ್ಲಿ ಏನೋ ಒಂದು ಹೇಳಿದ್ರು, ಏನು? ಕಬೀರದಾಸನ ಗುಡಿಸಲ್ಕ ಬೆಂಕಿ ಹಚ್ಚಾರ. ಹೌದಿಲ್ರಿ? ಊರ್ ಗೌಡ. ಹಾಂ 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 ಹಾ ಊರ್ಗೌಡ ಹಚ್ಚಾನ. ಹಾ ಇವ್ರು ಹಚ್ಕೊಂಡವರು ಕಬೀರದಾಸ್. ಕಬೀರದಾಸರು. ಹಾ. ಹೌದಿಲ್ರಿ? ಹೌದು. ಕಬೀರದಾಸರಿಗೆ ಒಳ್ಳೇದೇ ಆಯ್ತು ಬೆಂಕಿ ಹಚ್ಕೊಂಡ. ಹಚ್ಕೊಂಡ ಬಳಕ ಇದು ಉದಾಹರಣೆ ಕೊಟ್ಟಾರಿಲ್ರಿ? ಹೌದು. ಇದು ಇರ್ಲಿ ಒಂದು ಲೆಕ್ಕಿಗೆ, ನಾವು ಅದ್ರೊಳಗೆ ಇನ್ನ ಕೈ ಹಾಕ್ಲಕ್ಕ ಜಾಗ ಅದ, ಆದ್ರೂ ಇರ್ಲಿ ಹಾ. ಅಂದ್ರೂ ಒಂದು ಹಂತಕ್ಕದ. ಅದ ಒಂದು ಮಾತು ಹೇಳ್ತೀನಿ, ಹಚ್ಚೋದು ಹೆಂಗ ಶ್ರೇಷ್ಠ. ಹೆಂಗ ಶ್ರೇಷ್ಠದ್ರಿ? ಹೌದಿಲ್ರಿ? ಹೌದಲ್ಲ. ಯಾರು ತುಳಜಾಪುರ ಅಂಬಾಭವಾನಿ. ಅಂಬಾಭವಾನಿ. ಹೌದಿಲ್ರಿ? ಹೌದು. 9 ದಿವಸ ಪರ್ಯಂತರ ಯುದ್ಧವನ್ನು ಮಾಡಿ ದಣದು ತಲೆ ಕೊಟ್ಟು, ಜಗಲಿಗೆ ತಲೆ ಕೊಟ್ಟು ಮನ್ಕೊಂಡಳು. ಮನ್ಕೊಂಡಾಳ. ಹೌದಿಲ್ರಿ? ಹೌದು. ಮನ್ಕೊಂಡ್ರ ಯಾರು ಹೇಳಿದ್ರು ಎಳೆವಳ್ಳಕಿ. ಏಳುವಳ್ಳಕಿ ಒಟ್ಟೆ ಹೇಳೋಳು. ಎದ್ದಿಲೆ ಹೇಳೋಳಾದಳು. ಹಿಂಗಾದ್ರೆ ಹೆಂಗ? ಜಗತ್ತದ ಆದಿಶಕ್ತಿ. ಹೌದು. ಅಕ್ಕಿನ ಮಕ್ಕೊಂಡ್ಲಂದ್ರ ಮುಂದೆ ಮಾಡುದು ಹೆಂಗ? ಮುಂದೆ ಹೆಂಗ ಮಾಡುದತ್ ಹೇಳಿ ಕೇಳಿದಿನ. ಯಾರು? ಅಹಮದ್ನಗರದ ಗಾಣಿಗ. ಅವನಿಗೆ ಸುದ್ದಿ ಹೋಯ್ತು. ಹೌದು. ದೇವಿ ಬಂದು ಮಕ್ಕೊಂಡಾಳ. ಮಕ್ಕೊಂಡಕ್ಕೆ ಹೊಟ್ಟೆನೆ ಹೇಳೋಳು. ಯಾರು ಬೇಕಾದಟ್ಟು ಯಾನು ಮಾಡಿದ್ರೆ ಸಹಿತ ಹೇಳೋಳಾಗ್ಯಾಳ. ಹಿಂಗ ಆಗ್ಯದ ಅಂದವ. ದೇವಿ ಭಕ್ತನೇ ಅವ. ಹೌದು. ತಂದು 55 ಅಂಕಣ ಕಡೆ ಪಾಠದ ಮನಿ ಅಹಮದ್ನಗರದ ಗಾಣಿಗಂದು. ಹೌದು. 55 ಅಂಕಣ ಕಡೆ ಪಾಠದ ಮನಿ ತನ್ನ ಕೈಯಾರೆ ಬೆಂಕಿ ಹಚ್ಚದ ತನ್ನ ಮನಿಗೆ ಬೆಂಕಿ ಹಚ್ಚಿ ಬಂದು ಬಾಗಲು ಹೊರಗೆ ನಿತ್ತು ತುಳಜಾಪುರಕ್ಕೆ ಬಂದು ಒದರ್ತಾನ. ಏನತ್ತ? ಹೇ ಅಂಬೆ, ಇನ್ನು ಕೇಳಿ ನಿನ್ನ ಕತಿ. ನಂದೊಂದು ಸುಟ್ಟೆ ಬಂದಿದ, ಹೇಳ್ತೇನೆ ನಿಂದು ಸುಡ್ಲಿ ಅಂದವ. ನಂದೊಂದು ಸುಟ್ಟೆ ಇಲ್ಲಿಗೆ ಬಂದಿದ, ಆನೆ ಬೇರಿಕೆನವ. ಹೇಳ್ತೇನು ನಿಂದು ಸುಡ್ಲಿ ಅಂದ ಕೂಡ್ಲೆ ಭಕ್ತ ತನ್ನ ಮನೆ ಸುಟ್ಟುಕೊಂಡು ನನಗಾಗಿ ಬಂದಂತೇಳಿ ಚಟ್ನಿ ಎದ್ದು ಕೂತಳತ್ ನೋಡ್ರಿ. ಯಾರು? ಈ ಜಗತ್ತಿನ ಪಾಲನ ಮಾಡಕ್ಕೆ ದೇವಿ ಯಾರಿಂದಲೂ ಎಬ್ಸೋದಾಗಿಲ್ಲ. ಖರೆ ತನ್ನ ಮನೆಗೆ ತನ್ನ ಕೈಯಾರೆ ಸುಟ್ಟುಕೊಂಡು ಬಂದು ಒಂದು ಒಳ್ಳೆ ಕಾರ್ಯ ಮಾಡುದಿಲ್ರಿ? ಹೌದು. ಮಾಡುದಿಲ್ಲ? ಹಾ. ಇದು ಬೆಂಕಿ ಹಚ್ಚುದ್ರದಿಂದ ಆದಂತ ಲಾಭ ಅದ. ಇನ್ನ ದಾದವ್ರು ಹೇಳಿದ್ರು, ಹಚ್ಕೊಂಡವ್ರೇ ಶ್ರೇಷ್ಠದಾರ. ಅಂದ್ರ ಈ ಶಯ ಹೆಂಗಾಗ್ಬೇಕ್ರಿ ಅಂದ್ರ, ಹೆಂಗ್ರಿ? ಹಣ್ಣು ಬಾಳಿಕಾಯಿ ಸುಲ್ದಂಗ ಆಗ್ಬೇಕದು. ಹೌದಲ್ಲ? ಇನ್ನೊಂದು ಮಾತು ಹೇಳ್ತ ನಿಮಗ. ಏನು? ಬರೇ ಬೆಂಕಿ ಅಂದ್ರೆ ಬೆಂಕಿದೆ ಅಟ್ಟ ತಿಳಿಬ್ಯಾಡ್ರಿ. ಹಾ. ತ್ರಿಲೋಕ ಸಂಚಾರ ಮಾಡ್ತಿದ್ದ ನಾರದ. ಹೌದಿಲ್ರಿ? ಹೌದಲ್ರಿ? ದರ್ವಂದ ಜಾಗಿಗೆ ಅವನು ಬೆಂಕಿ ಹಚ್ಚಗೋತೆ ಹೋಗ್ಯಾನವ. ಅವನು ಬೆಂಕಿದಿಂದ 33 ಕೋಟಿ ದೇವತರು, 66 ಕೋಟಿ ದೈತ್ರು. ಈ ಜಗತ್ತೆ ಹೆಂಗ್ ನಡೆಸಬೇಕು, ಏನು ಮಾಡ್ಬೇಕನ್ನು ಪ್ಲಾನ್ ಎಲ್ಲ ಎಸ್ಟಿಮೇಟ್ ಎಲ್ಲ ಬಂದರು. ನಾರದನ ಹಂತಿಲದ 33 ಕೋಟಿ ದೇವತರು, 66 ಕೋಟಿ ದೈತ್ರು. ಅವನಿಂದ ಉದ್ಧಾರ ಆಗ್ಯದ ಹಚ್ಚುರದಿಂದ ಅಂತೇಳಿ ನಮ್ಮ ವಾದ. ಹೌದು. ಇದು ನಮ್ಮ ವಾದ. ಅಂದ್ರೆ ಇದು ಏನು ಮಾತಿನ ಪ್ರಕಾರ? ಮಾತಿಂದು ಬೆಂಕಿನೇ ಅದಿದು. ಇದೇ ಸತ್ಯ ಅದ. ಬರೋಬ್ಬರಿ ಮಹಾರಾಜ್ರ. ಯಾರೇ ಒಂದು 4 ಮಂದಿ ಚಲೋ ನಡೆದಿತ್ತು, ಒಬ್ಬ ಯಾವರೇ ತಂದು ಯಾನ್ರೇ ಚಾಡಿ ಹೇಳ್ದಂದ್ರ ಅವ ಬಂದು ಹಚ್ಚದು ನೋಡಿ ಬೆಂಕಿ ಅತ್ತ. ಯಾರು ಹರ್ಕತ್ತಿಲ್ಲ ನೀವು. ಇಲ್ಲಿ ಕೇಳು. ಪಾಂಡವರು ಕೌರವರು ಜಗಳ ನಡೀತು. ಹೌದಲ್ಲ? ಕೌರವ್ರ ಒಳಗೆ ಕೂತು ಶಕುನಿ ಬೆಂಕಿ ಹಚ್ಚುತ್ತಿದ್ದ. ಹೌದಲ್ಲ? ಬೆಂಕಿ ಹಚ್ಚುತ್ತಿದ್ದ. ಹೌದು. ಭೀಮ ಅರ್ಜುನಿಗೆ ಕೃಷ್ಣಗೆ ಕೇಳಿದರು, ಏನಂತ? ಶಕುನಿಗೆ ಶಬ್ಬೈಸತಿ. ನಿನ್ನ ತಲೆ ಕೆಟ್ಟದೇನಂತಂದ್ರು ಭೀಮ ಅರ್ಜುನ ಶಕುನಿಗೆ. ಅವರು ದುರ್ಯೋಧನ ತರ್ಪಿ ಕಟ್ಟಿ ಮಾತಾಡ್ತಾನೆ, ಕೆಲಸ ಮಾಡ್ತಾನವ. ಹೌದಲ್ಲ? ಅವನಿಗೆ ಶಬೈಸತಿ ನಮ್ಮ ಗುಡ ಇದ್ದು. ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಏನಂತ? ಹೇ ಭೀಮ ಅರ್ಜುನ, ನಾ ಮಾಡು ಕೆಲಸ ಶಕುನಿ ಮಾಡ್ಲಕತ್ತ. ಹೌದು.
ಅವ್ರ ಒಳಗೆ ಕೂತು ನಾ ಮಾಡೋ ಕೆಲಸ ಶಕುನಿ ಮಾಡ್ತಾನೋ. ನಾವೊಬ್ಬ ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಈ ಧರಿಗೆ ಎಲ್ಲರೂ ಒಂದೊಂದು ಅವತಾರ ತೊಟ್ಟು ಬಂದಿದ್ದೇವೆ. ಖರೆ ನಾ ಮಾಡುವಂತ ಕಾರ್ಯನೇ ಅದ್ರೊಳಗಿನ ಅರ್ಧ ಕಾರ್ಯ ಶಕುನಿ ಹೇಳಾರ್ದೆ ಮಾಡ್ಲಕತ್ತಾನ. ಅದಕ್ಕೆ ಅವನ ಕೆಲಸಕ್ಕೆ ಶಬಾಯಿಸ್ ಅಂತ ಹೇಳಿ ನನ್ನ ಆನಂದ ಕರ್ತದ. ಅವಾರೇ ಮಹಾಭಾರತ ಮುಗುತಾನ ಹಚ್ಚುದು ಬೆಂಕಿನೇ ಅವ. ಬೆಂಕಿನೇ ಅದು. ಹೌದಿಲ್ಲ? ಇದಕ್ಕತ್ತಾರ ಹಚ್ಚುದು ಅದರ ಲಾಭ ತಗೊಂಡು. ಹೌದು ಹೌದು ಹೌದು. ಹಂಗ ಈ ಮಹಾಭಾರತದಾಗ ಶಕುನಿ ಹಚ್ಚದ. ಹೌದು ಹೌದಿಲ್ರಿ? ಹೌದು. ರಾಮಾಯಣದಾಗ ಮಂತ್ರ ಹಚ್ಚದಳತ್ ನೋಡ್ರಿ. ಹಾ, ಮಂತ್ರ ಹಚ್ಚದ ಇವ ಬಂದ ಕೇಸಿನ ಹನುಮಂತ ಇಲ್ಲಿ ಹಚ್ಚದ. ಹೌದಿಲ್ರಿ? ನೋಡ್ರಿ, ಅಂತ ಬಹಳ ದೊಡ್ಡದ ಹಚ್ಚ. ನೀವು ಬೆಂಕಿ ಹಚ್ಚುದ್ರಿಂದ ಆದ ಲಾಭವೇನು? ಏನು? ದಶರಥ ಮಹಾರಾಜಗ ಪುತ್ರ ಇಲ್ಲ. ಇಲ್ಲ. ಹೌದಿಲ್ರಿ? ಹೌದು. ದಶರಥ ಮಹಾರಾಜ ಪುತ್ರ ಕಾಮೇಷ್ಟಿ ಹೋಮ ಯಜ್ಞ ಮಾಡುವ ವೇಳೆಯಾಗ ಹಚ್ಚದ ಬೆಂಕಿ. ಹೌದು. ಹೌದಿಲ್ರಿ? ಹೌದು. ಬೆಂಕಿ ಹಚ್ಚಿ ಹೋಮ ಯಜ್ಞ ತಯಾರು ಮಾಡಿದ್ರ ಆ ಯಜ್ಞದೊಳಗಿಂದು ಉದಯಾಗಿ ಅಗ್ನಿದೇವನ ಉದರದಿಂದ ಉದಯಾಗಿ ಪಾಯಸ ಅಮೃತದ ಕುಂಡು ತಗೊಂಡು ಎದ್ದಾಳಕ್ಕಿ ಒಳಗಿಂದು ಪಾತ್ರೆಯನ್ನು ತಂದು ಎಲ್ಲರಿಗೆ ಅದರಿಂದ ಎಷ್ಟು ಯಾರು ಭರತ, ಶತ್ರುಘ್ನ, ರಾಮ, ಲಕ್ಷ್ಮಣ 4 ಮಂದಿ ಮಕ್ಕಳು ಜಗತ್ತದೊಳಗೆ ಎಂಥ ಪುರುಷರು ಹುಟ್ಟಿ ಬಂದರು. ಮೂಲ ಇದಕ್ಕೆ ಕಾರಣ ಬೆಂಕಿ. ಬೆಂಕಿ ಅದಲ್ಲಿ ಬೆಂಕಿ ಹಚ್ಚದ ಬೆಳಕು ಅದರೊಳಗೆ ಹುಟ್ಟದವರದಾರ ಅವರು. ಹಿಂಗೆ ಜಗತ್ತದೊಳಗೆ ಹೋಮ ಇದು ಹಚ್ಚದ ಗಜ್ಜಿಲಿ ಎಷ್ಟೋ ಮಂದಿಗೆ ಬೆಂಕಿ ಹಚ್ಚದ್ರ ಉದ್ಧಾರ ಆಗ್ಯಾರ ಜಗತ್ತು. ಇದು ಅಲ್ಲದೆ ಖಾಂಡವ ವಹನ ಧನ ಆಯ್ತು. ಏನಾಯ್ತು? ಖಾಂಡವನ. ಹೌದು. ಅಂದ್ರೆ ಇಂದ್ರಪ್ರಸ್ಥ ಕಟ್ಟಿದ್ರು ನೋಡ್ರಿ. ಹೌದು. ಇದಕ್ಕೆ ಮೊದಲು ಖಾಂಡವನ ಅಂತಿರು. ಅತಿರು ಅದು ಇಂದ್ರಗ ಬಹಳಷ್ಟು ಪ್ರೀತಿಯಾದ ಸ್ಥಳ. ಅದು ಯಾವುದು? ಖಾಂಡವವನ. ಖಾಂಡವನ. ಹೌದು. ಒಮ್ಮ ಶ್ವೇತಕಿಯ ಮನೆಯೊಳಗ 108 ಹೋಮ ಯಜ್ಞ ಹೂಡಿದ್ರು. ಹೌದು. ಹೋಮ ಯಜ್ಞಕ್ಕೆ ಯಾರು ಬಂದಿದ್ರು? ಅಗ್ನಿದೇವ ಬಂದಿದ್ದ. ಅಗ್ನಿದೇವ ಬಂದ 108 ಹೋಮ ಯಜ್ಞದೊಳಗೆ ತುಪ್ಪದ ಆಹುತಿ ಅತಿಶಯ ತುಪ್ಪ ತಿಂದು ಅವನ ಶರೀರ ಅವನ ಏನು ಶರೀರದ ನೋಡ್ರಿ ಅಜೀರ್ಣ ಆಯ್ತು. ಹೌದು. ಅಜೀರ್ಣ ಆದ ಕೂಡಲೇ ಇದನ್ನ ಹ್ಯಾಂಗ ಸರಿಪಡಿಸ್ಕೋಬೇಕಂತ ಹೇಳಿಕೆರಿನ. ಹೌದು. ಇದು ಏನು ಅಪ್ಪಚ್ಚೇನ ಅಜೀರ್ಣ ಆಗ್ಯದಲ್ಲ. ಹೌದು ಹೌದು. ಇದನ್ನ ಹ್ಯಾಂಗ ಸರಿಪಡಿಸ್ಬೇಕು ಹೇಳು ಅನ್ನುವ ಕಾಲಕ್ಕೆ ಅಂತ ಇಂದ್ರಗ ಬೇಕಾದಂತ ವನ ಖಾಂಡವನ ಇದ್ರ ಸಹಿತ ಅರ್ಜುನಗ ಹಚ್ಚಿ ಏನ್ ಮಾಡಿದ್ರು? ಸುಟ್ಟು ತೆಗಿಲಿಲ್ರಿ? ತೆಗದಲ್ಲ. ಹೌದಿಲ್ರಿ? ಹೌದು. ಅರ್ಜುನಗ ಹಚ್ಚಿ ಅಲ್ಲಿ ಯಾರು ದೊಡ್ಡ ದೊಡ್ಡ ತಾಟಕ, ಹಾವ, ಅಂತ ಇಂತ ಅನೇಕ ವನ್ಯ ಪ್ರಾಣಿಗಳು ಕ್ರೂರ. ಹೌದಿಲ್ರಿ? ಇದ್ದು ಯುವಕರನ್ನೆಲ್ಲ ಸುಟ್ಟು ಬಟ ಬಯಲು ಮಾಡಿ ಅದೇ ಖಾಂಡವ ವನಕ್ಕೆ ಒಳ್ಳೆ ಇವ ಬೆಂಕಿ ಹಚ್ಚನಂತೇಳಿ ಮುಂದೆ ಅದೇ ಇಂದ್ರಪ್ರಸ್ಥ ಅಂತೇಳಿ ಜಗತ್ತದೊಳಗೆ ಪ್ರಖ್ಯಾತಿ ಆಯ್ತು. ಅದೇ ಸುಟ್ಟು ಜಾಗ ಪಾವನಾಗಿ ಇಂದ್ರಪ್ರಸ್ಥ ಆಗ್ತದ್ರಿ. ಇದು ಬೆಂಕಿ ಹಚ್ಚುದ್ರದಿಂದ ಆದಂತ ಲಾಭ. ಹೌದು. ಹಿಂಗ ಇದು ಏನದ ನಮ್ಮ ಪಾಲಿಗಿಂದ ಹಚ್ಚುದು ಶ್ರೇಷ್ಠ ಹೊಂಡುತ್ತಾನ ಹಚ್ಚವ್ರೆ. ನಾವು ನಮಗ ಎಷ್ಟು ಪರಮಾತ್ಮ ಬುದ್ಧಿ ಕೊಟ್ಟನ ಅಟ್ಟ ಅದಕ್ಕೆ ನಾವು ದೃಷ್ಟಾಂತ ಮುಖಾಂತರ ತಮಗೆ ಕೊಟ್ಟಿದ್ದೆವು. ಹೌದು. ಹಾಲು ಮತ್ತದೊಳಗೆ ಒಂದು ವಿಷಯ ಏನು ಬತ್ರಿ ಅಂತ ಕೇಳಿದ್ರೆ, ಏನು ಬತ್ರಿ? ಕೈಲಾಸದಲ್ಲಿ ಗುರು ಸೇವಾ ಮಾಡ್ತಿದ್ದ ಸಿದ್ಧ. ಎಲ್ಲ ನನಗೆ ಕೊಟ್ಟ ಸಿದ್ಧ ಮುತ್ಯಾಗೆಲ್ಲ ಕೊಟ್ಟ. ನಾ ಮರ್ತ್ಯ ಲೋಕಕ್ಕೆ ಹೋಗ್ತೀನಿ ಅಂದ ಬಳಕ ಅವಾಗ ಸಿದ್ಧ ಮುತ್ಯ ನೀ ನನ್ನ ಸಂಗಾಟ ಬರ್ಬೇಕಂತೇಳಿ ಗುರುವಿಗೆ ಹೇಳ್ದ. ಹೌದು. ಅವಾಗ ಗುರು ಆಶೀರ್ವಾದ ಮಾಡ್ದ, ನಾ ಬರ್ತೀನು. ಹೌದು. ಮರ್ತ್ಯ ಲೋಕಕ್ಕೆ ಹೋಗುವವರೆಗೆ ನನಗೆ ನೋಡಬೇಡ. ಹೌದು ಹೌದು ಅಂದ ಬಳಕ ಗುರು ಹೇಳಿದ ಪ್ರಕಾರ ಇಲ್ಲಿ ಭೂಲೋಕಕ್ಕೆ ಬಂದು ಅಂಶಿದ್ದ. ಹೊಳ್ಳಿ ಗುರುವಿಗೆ ಹೆಂಗ ನೋಡ್ದ ಅಂತ ಹೇಳಿ ದಾದವ್ರು ಪ್ರಶ್ನೆ ಮಾಡ್ಯಾರ. ಸಿರ್ಸು ದಾದವ್ರು. ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ. ಎಲ್ಲ ಆಧ್ಯಾತ್ಮಿಕ ಜೀವಿಗಳಿದ್ದೀರಿ ಇಲ್ಲೆಲ್ಲ. ಪರಮಾತ್ಮ ಹೆಂಗಿರ್ತಾನ? ಕೈಯಿಲ್ಲ ಕಾಲಿಲ್ಲ ದೀಕ್ಷಿಸು ದೇವನು ಮುನ್ಯ ಪಾದಂಗಳಿಲ್ಲ ಸಂಚರಿಸುತ್ತೀಹನು. ಇಡೀ ಬ್ರಹ್ಮಾಂಡವೇ ತುಂಬಿದಂತ ಪರಮಾತ್ಮ ನೋಡ್ಬೇಡ ಅಂದ್ರೆ ಒಂದೇ ದಿಕ್ಕಿಗಿರ್ತಾನೆ ಏನ್ರಿ ಅವ?
ಒತ್ತಾಟಿ ನೋಡ್ತಾನ ಒತ್ತಾಟಿ ನೋಡಂಗಿಲ್ಲ ಅಂದ್ರೆ ಹೆಂಗ? ಅಲ್ಲ, ಒತ್ತಾಟಿ ನೋಡ್ದ ಕಡೆ ದೇವ್ರದನ, ಈ ಕಡೆ ದೇವ್ರು ಇಲ್ಲ ಅಂದಂಗೆ ಆಯ್ತಲ್ಲ. ಇದು ಅಜ್ಞಾನದಿಂದ ಪ್ರಶ್ನೆ ಮಾಡ್ದಂಗೆ ಆಗ್ತದೆ. ಹೌದು ಹೌದು ಹೌದು. ಏನು ನೋಡಬೇಡ ಅಂದಾರಂದ್ರೆ ಅಜ್ಞಾನ ಎಂಬುದು ನೀ ಬಿಡು. ಅಜ್ಞಾನ ಎಲ್ಲ ಗೆದ್ದಿದಿ, ಅಜ್ಞಾನ ಎಂಬುದಕ್ಕೂ ಹೊಳ್ಳಿ ನೀ ಇನ್ನು ನೋಡಬೇಡ. ನಿನ್ನ ಕೂಡ ನಾ ಬರ್ತೀನಿ ಭೂಲೋಕದೊಳಗೆ, ಮಾಯಕ್ಕೆ ಬೀಳಬೇಡ. ಹೌದು, ಮಾಯಾದೊಳಗೆ ನೀ ಬೀಳಬೇಡ. ಹೊಳ್ಳಿ ಆ ಮಾಯಕ್ಕೆ ನೀ ಹೊಳ್ಳಿ ಹೆಜ್ಜೆ ಇಡಬೇಡ. ಹೌದು. ಈ ಮಾತನ್ನು ಹೇಳ್ಯಾರವರು. ಈ ಮಾತು ಹೇಳ್ಯಾನಂತೇಳಿ 4 ಮಂದಿ ಮಕ್ಕಳು, 3 ಮಂದಿ ಪುಣ್ಯದ ಮಕ್ಕಳು, 21 ಮಂದಿ ಮಕ್ಕಳು, 101 ಮಂದಿ ಮಕ್ಕಳು, 1700 ಸಿದ್ಧರು ಇದ್ರು ಗುಡ್ಡದಾಗ ಒಬ್ಬರಿಗೆ ಇಟ್ಟುಕೊಂಡಿಲ್ಲವ. ನೋಡ್ರಿ, ಈ ಕಡೆ 10 ಕಿಲೋಮೀಟರ್, ಈ ಕಡೆ 10 ಕಿಲೋಮೀಟರ್ ಗುಡ್ಡದ. ಹೌದಲ್ರಿ? ಸಾಕಾಗಟ್ಟು ಎಷ್ಟು ಸಿದ್ಧರು ಇರ್ಲಕ್ಕ ಜಾಗ ಅದ. ಹೌದು. ಎಲ್ಲಾರು ಆ ಗುಡ್ಡದ ಮುತ್ತೇನ ಜಾತ್ರೆಗೆ ಹೋದವ್ರಿದ್ದೀರಿ. ಒಂದು ಕಲ್ಲಿನ ಗುರುತರಿ ಅಲ್ಲಿ ಯಾರಿಗರಿ ಮಕ್ಕಳು, ಮಕ್ಕಳು, ಜಿರಿಮಕ್ಕಳಿಗೆ ಇಟ್ಕೊಂಡೇನೇನ್ರಿ? ಹಾರಿ ಬಿಡ್ರಿ, ಹಿಂಗೆ ಸುಳ್ಳು ಮಾತಾಡ್ಬೇಡ್ರಿ ಮಹಾರಾಜರ. ಯಾರ ಭೂತಾಳಿಸಿದ್ದಿಲ್ರಿ ಮುಂದೆ? ಮೊದಲೇ ಹೇಳ್ಯಾನವ, ಅದು ಹೇಳ್ಬೇಡ. ಭೂತಾಳ ಸಂಗಾಟ ಬಂದವನಿ ಹಾನಸಿ, ಸಂಗಾಟ ಬಂದವನಿ ಹಾದ್ರಿ. ಇಲ್ಲಿ ಇರಿಬೇಡ, ನೀ ಗುರುವಿನ ಸ್ಥಾನಕ್ಕೆ ಹೋಗುತ್ತೇಳಿ ಗುರು ಸ್ಥಾನಕ್ಕೆ ಕಳಿಸ್ಯಾನ ಅವನಿಗೆ. ಅಲ್ಲಿ ಅವ ಇಲ್ಲ. ಹಂಗ ಜಗತ್ತದೊಳಗೆ ನೀ ಮಾಯಕ್ಕೆ ಹೊಳ್ಳಿ ನೋಡಬೇಡ. ನೀ ಮರ್ತ್ಯ ಲೋಕಕ್ಕೆ ಹೋಗಿ ಹೆಂಡ್ರಾಗ್ತಿ, ಮಕ್ಕಳಾಗ್ತಿ, ಮರಿಮಕ್ಕಳು, ಜಿರಿಮಕ್ಕಳು ಆಗಿ ಇದು ಇದ್ದರೂ ಕೂಡ ನೀ ಮಾಯದೊಳಗೆ ಬೀಳಬೇಡ ಅಂತ ಹೇಳಿ ಆ ಮಾಯಕ್ಕೆ ಹೊಳ್ಳಿ ನೋಡಬೇಡ ಅಂತ ಹೇಳ್ಯಾನವ. ಇದಕ್ಕೆ ಇಟ್ಟು ಯಾಕೆ ಹಿಂಜಲಕತ್ತೀರಿ? ಇರ್ಲಿ ಬಿಡು, ಇದಕ್ಕೂ ಅಂದ್ರೆ ನಿಮ್ಮ ನಡಾವಳಿ ಮಾತು ಹೇಳ್ತೀನಿ. ಮರ್ತ್ಯಕ್ಕೆ ಹೋಗುವವರಿಗೆ ನೋಡಬೇಡ ಅಂದನ. ಭೂಲೋಕಕ್ಕೆ ಹೋಗುತ್ತಾನ ಹೊಳ್ಳಿ ನೋಡಬೇಡ ಇಟ್ಟಿಯಲ್ರಿ ವಾದ. ಮತ್ತು ಭೂಲೋಕಕ್ಕೆ ಬಂದ್ರು ತನ ನೋಡ್ಯಾನೇನ್ರಿ ಅವ? ಬಂದ ಬಳಿಕೆ ನೋಡ್ಯಾನ. ಬರುತ್ತಾನ ನಡಬಾರ್ಕ ಎಷ್ಟೋ 7 ಜಾಗನಾಗ ನಿಂತದ್ದಿಲ್ಲಿ ಹಸ್ನಾವತಿಗಿಳಿದ ಕಮರಿ ಕೊಳ್ಳಕ್ಕೆ ಅಲ್ಲಿ ನೋಡ್ಯಾನೇನು? ಇಲ್ಲಿ ಮರ್ತ್ಯ ಲೋಕಕ್ಕೆ ಹೋಗುತ್ತಾನ ನೋಡಬೇಡ ಅನ್ನೋದನ್ನ ಮರ್ತ್ಯ ಲೋಕಕ್ಕೆ ಬರುತ್ತಾನ ಅವ ನೋಡೇ ಇಲ್ಲ. ಬಂದ ಬಳಿಕೆ ನೋಡ್ಯಾನ. ಇಲ್ಲಿ ಬಂದ ಬಳಿಕೆ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ಏನು ಇದ್ದೇವಪ್ಪ ಅಂತಂದ್ರೆ ನಮಗೆ ಎಷ್ಟು ಗುರುನಾಥ ಬುದ್ಧಿ ಕೊಡ್ತಾನೆ ಅಷ್ಟು ಕರೆಕ್ಟ್ ನಾವು ಬಿಡಿಸ್ತೇವೆ. ಅದಕ್ಕೆ ಅಲ್ಲ ಅನ್ನೋದು ನೀವು ಇತ್ತು ಹೇಳ್ರಿ, ಅದಕ್ಕೇನು ತಪ್ಪಿಲ್ಲ. ಈಗ ಒಂದು ನಾವು ಕೇಳೋದಕ್ಕೆ ಉದಾಹರಣೆ ಹೇಳಿದ್ರ ದಾದವರು ಏನು ಹೇಳ್ಯಾರ? ಗುರುವ ಹೇಳ್ತೇಲಿ ಗುರುವ ಇಲ್ಲಿಗೆ ಬಂದಾಗಿ ಮುಂದೆ ಅಣ್ಣಗೊಬ್ಬ ತಮ್ಮಗೊಬ್ಬ ಗುರು ಆಗ್ಲಕ್ಕ ಕಾರಣ ಬೀರಣ್ಣ ದೇವ್ರದೊಂದು ಹೇಳಿ ಚೆಕ್ಕಪ್ಪನೊಂದು ಇಟ್ಟರು. ಇರೋ ಲೆಕ್ಕ ನಮ್ಮ ಮಾತು ಅದು ಇಲ್ಲ. ಈಗ ಅವರು ವಾಣೇಶ್ವರ ದೈತ್ಯಗೆ ಹೊಡಿಬೇಕಾದ್ರ ಪಂಚಡಂಗಿ, ವಾಯಗಂಗಳ, ರೂಮ ಚೋರಿ, ಹೌದು, ಇವೆಲ್ಲ ದೇವರ ಗೆಳೆಯ ಬಪ್ಪಣ್ಣ, ಕಂಬಾರ ಕಾಳಣ್ಣನ ಕೊಲಿಮೆಯೊಳಗೆ ಆಹುತಿಯಾದಾಗ ಇವೆಲ್ಲ ತಯಾರಾದು. ಇವು ತಯಾರು ಮಾಡ್ಕೊಂಡು ಕ್ವಾಣೇಶ್ವರ ದೈತ್ಯಗೆ ಹೊಡೆದ. ಹಿಂಗೆ ಹೇಳ್ಯಾರಿಲ್ರಿ? ಹೌದು. ಹೌದಿಲ್ರಿ? ಹೌದು. ಆಯ್ತು, ನಾತೇನು ಕ್ವಾಣೇಶ್ವರ ದೈತ್ಯಗ ದೇವರಿಗೆಳೆಯ ಬಪ್ಪಣ್ಣ ಪಂಚಡಂಗಿ, ವಾಯಗಂಗಳ, ರೂಮ್ ಚೂರಿ ತಯಾರು ಮಾಡಿ ಹೊಡಿತಿದಂದ್ರ ಇದು ಯಾವಾಗ ಈ ಟೈಮ್ಗೆ ಅಕ್ಕವ ಮಾಯವ ಸಂಗಟ ಹಾರ ಅನ್ನಂಗೆ ಆಯ್ತಲ್ಲ. ಹಾರ ಹೌದಿಲ್ಲ? ಅವ್ರು ಹೇಳು ಲೆಕ್ಕಿಲ್ಲ. ಇದೇ ದೇವರ ಗೆಳೆಯ ಬಪ್ಪಣ್ಣ ಇರ್ತಾ ಪೈಕಿ ಯಾರು ವೀರದೇವರ ಮಡದಿ ಕನ್ನೆ ಕಾಮ್ರತಿಯನ್ನ ಅಕ್ಕವ ಮಾಯವನ್ನು ಕರ್ಕೊಂಡು ಬರ್ಬೇಕಾದ್ರೆ ದೇವರಿಗಳಿ ಬಪ್ಪಣ್ಣ ಕಳಿಸ್ಯಾನಿಲ್ಲ ಬೀರಣ್ಣ ದೇವ್ರ. ಹೌದು, ಹಬ್ಬಕ್ಕೆ ಕಾಮರತಿ ಬುತ್ತಿ ಮಾಡಿ ಬಪ್ಪಣ್ಣನ ಕೈಯಾಗ ಕೊಟ್ಟಾಳಿಲ್ಲ. ಬೀರಣ್ಣ ದೇವ್ರು ಕಳಿವ್ಯಾನಿಲ್ಲ. ಯಾರವರ ತಮ್ಮ ಪರವರಿಗೆ ಕಳಿಸ್ಯಾನ, ನಾ ಬರಂಗಿಲ್ಲ ಅಂತೇಳಿ ಮಾಯವ ಹೊಳ್ಳಿ ಕಳಿವ್ಯಾಳಿಲ್ಲ. ಹೌದು. ಅಂದ್ರೆ ಈ ಲೆಕ್ಕಿನ ಮೇಲೇನು ಬೀರದೇವರ ಮದುವೆ ಆಗುತ್ತಾನ ದೇವರಿಗೆಳೆಯ ಬಪ್ಪಣ್ಣ ಅದಾನ ಸಾಬೀತೈತಿಲ್ರಿ? ಹೌದಿಲ್ರಿ? ಅದಾನ. ಅಕ್ಕವ್ವ ಮಾಯವ ಆಡ ಕಾಯ್ಕೊತ್ತು ಇಟ್ಟೆಲ್ಲ ದೊಡ್ಡವ್ರು ಮಾಡಿ ಪುನಃ ಅವನು ಮದುವೆ ಮಾಡಿ ಮುಂದೆ ಮಾಳಪ್ಪನ ಅವತಾರದವ ಇವ ಬೀರದೇವ್ರ ಯಾರು ಬಪ್ಪಣ್ಣ. ಹೌದು. ಇವನ ಶರೀರದಿಂದ ಆಯುಧಗಳನ್ನು ಮಾಡಿ ಆಮೇಲೆ ನೀವು ಹೊಡಿತೀರಿ ಅಂದ್ರೆ ನಾ ಕೇಳ್ತಾ. ಹೌದು. ಒಂದು ದೇವರಿಗೆ ಹೀಯಾಳಿಸಿ ಟೀಕಾತ್ ಹೇಳಿ ತಿಳಿಬೇಡ್ರಿ. ಶಿಷ್ಯನ ಶರೀರದಿಂದ ಆಹುತಿಯಾದ ಶಸ್ತ್ರಾಸ್ತ್ರಗಳಿಂದ ಹೊಡಿತೀರಿ ಅಂದ್ರೆ ನಿಮ್ಮ ಬಲ್ಲೆ ಆ ಬಲ ಅದು ಅಥವಾ ಇಲ್ಲೋ ಹೇಳ್ತಾರೆ ಅವ್ರು. ಹಾ ರೀ, ಹೇಳ್ತಾರ. ಯಾಕಂದ್ರ ಹಿಂದ್ ಹಾಡ್ಯಾರ ಹಿರಿಯಾರು. ಏನಂತ? ನಮ್ಮ ಹೈನಾಳ ಚಂದ್ರಮೂರ್ತಿ ಅವರು ಏನ್ ಹಾಡ್ಯಾರ?
ಹುಟ್ಟಿದ 7 ವರ್ಷಕ್ಕೆ ವಧ ಮಾಡ್ತಾನ ನಮ್ಮ ಲಿಂಗ ಬೀರಣ್ಣ ದೇವ್ರ ಅಂತ ಹೇಳಿ. ಹೌದು, ಹಾಡ್ಯಾರಿಲ್ರಿ? ಆಡ್ಯಾರ. ಹಾ, ಅವ್ರು ಹಂಗೆ ಹೇಳುತ್ತ ಬೀಳುತ್ತಕ್ಕಾಗಿ ಹೋಯಿತು ಸರರ ಕೈಲಾಸ ಮ್ಯಾಲ ಇದ್ದ ಬೌಳೆ ಶಂಕರ ಪಾದಿಗೋಗಿ ಮಾಡಿತ್ ನಮಸ್ಕಾರ. ಒಳಗೆ ಬಿಡುವ ಉಸ್ಲಾ ಹೊರಗೆ ಬಿಡುವ ಉಸ್ಲಾ ಒಳಗೆ ಜಗ್ಗಿದ್ರ ನನ್ನ ಮರಣ ಈ ತ್ರಿಪುರ. ನೀ ಎಲ್ಲ ಹಾಡಿದೆ ಹನುಮದ ನೀವೆಲ್ಲ. ಒಂದ ಪಾನ ತಿರುವಿ ನೋಡ್ಯಾನ ಅಕ್ಷರ. ಯಾಕ್ರಿ ಗೌಡ್ರ? ಅದ್ರಾಗ ಬರ್ದಿತ್ತವನ ಹಣಿಬಾರ. ಹೌದು, ಹುಟ್ಟಿದ 7 ವರ್ಷಕ್ಕೆ ವಧ ಮಾಡ್ತಾನ ನಮ್ಮ ಲಿಂಗ ಬೀರಣ್ಣ ದೇವ್ರ. ಇಲ್ಲರೇ ಕ್ವಾಣೇಶ್ವರದ ಐತಗ 7 ವರ್ಷಕ್ಕೆ ಹೊಡಿತಾನಂತೇಳಿ ಅವ್ರು ಹೇಳ್ತಾರ. ನೀಲಿ ಹೊತ್ತಿಯಾಗ ಬರ್ದದ ಹೇಳುದು ಅಲ್ಲಿದು. ಹೌದು, ಮತ್ತು ಇವರು ಬಪ್ಪಣ್ಣನ ಶರೀರದಿಂದಾಗಿ ಇವ ಬಪ್ಪಣ್ಣ ಆ ಕಾಮ್ರತಿ ಮದುವೆ ಆಗಿತ್ತು. ಮುಂದೆ ಇವನದಿಂದ ಅವಿದು ಮಾಡಿ ಹೊಡಿತೀರಿ ಅಂದ್ರೆ ಇವ ಯಾವ ಕ್ವಾಣೇಶ್ವರ ಅಲ್ಲಿ 7 ವರ್ಷಕ್ಕೆ ಹೊಡೆದ ನೋಡಿ ಅವ ಯಾವ ಕ್ವಾಣೇಶ್ವರ ಹೇಳ್ತಾರ ಅವ್ರು. ನನಗೆ ಸಂಶಯ ಅದ್ರಿ ಮಹಾರಾಜರ. ಸಂಶಯದ ರೋಗ ತೆಗಿ ಕಾಲಾಗೆ ಇಲ್ಲಿ ಬಂದದ. ಯಾಕಂದ್ರೆ ದೊಡ್ಡ ದಾದಾಗಳು ಬಂದಾರಿಂದ ಒಂದು ಕೆಲವೊಂದು ಏನು ಸಂಶಯ ಅವ ನೋಡ್ರಿ ಅವ್ರ ಬಾಯಲ್ಲಿ ತಿಳ್ಕೊಬೇಕು. ಅದಕ್ಕೆ ಹೇಳುವುದದ ಯಾವ ರೀತಿಯಿಂದ ಆಗ್ಯದ ಅನ್ನೋದು ಅವರು ಶಿರ್ಸೋಣ ಅವ್ರು ಹೇಳ್ತಾರೆ. ಹೇಳಿ ಅದಕ್ಕೆ ಇರ್ಲಿ, ಬಹಳ ಮಾತಾಡೋದಿಲ್ಲ. ಅದಕ್ಕೆ ಒಂದು ಯಾವ ರೀತಿಯಿಂದ ನನ್ನ ತಾಯಿನಾದಂತ ಅಮಸಿದ್ದನ ಮಕ್ಕಳ 4 ಮಂದಿ. ಹೌದು, ಸಿದ್ಧ ಬೆಳೇನು ಸಿದ್ಧ, ಸ್ವಾಮಾನ ಮುತ್ಯ, ಕರ್ಣ ಮುತ್ಯ, ಒಬ್ಬಕ್ಕಿ ಹೆಣ್ಣು ಮಗಳು ರೇಬಿಕೆವ್ವ. ದೀಪಾವಳಿ ಹಬ್ಬಕ್ಕ ಅಣಗಳಿಗೆ ಆರತಿ ಮಾಡ್ಲಕ್ಕ ನನ್ನ ಜತ್ತ ತಾಲೂಕ ಹೊನ್ನ ಬೆವರಿಗಿಗೆ ಬರ್ತಾಳ. ಯಾರು? ರೇಬಿಕೆವ್ವ. ಯಾವ ರೀತಿಯಿಂದ ಆರತಿ ಮಾಡಿ ಅಣಗಳ ಕೈಲಿ ಏನು ಬೇಡ್ತಾಳ? ಒಂದು 4 ನುಡಿ ಹಾಡಿ ಮದ್ದಾದ ಅವ್ರಿಗೆ ಪಾಳಿ ಕೊಡ್ದು.